ರೆಡಿಯಾಗಿ ಹೋಗ್ತಾ ಇದ್ದಾರೆ ಮೇಡಮ್ ಅವರು. ಇವ್ರು ಬೈಕ್ ಓಡಿಸ್ತಾ ಇದ್ದಿದ್ದು ಸ್ಪೀಡ್ ನೋಡಿ ಎಲ್ಲಿ ಹಾರೋಗ್ಬಿಡ್ತೀನಿ ಅಂತ ಭಯ ಆಗ್ಬಿಟ್ಟಿತ್ತು. ಕ್ಯಾಮ್ರಾನು ಅಷ್ಟೇ ಗಟ್ಟಿಯಾಗಿ ಇಟ್ಕೊಂಡು ಕೂತಿದ್ದೆ. ರಿಜೆಕ್ಟೆಡ್. ಬೇಗ ಬೇಗ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂತಿದ್ದೀನಿ, ಆಗ್ತಾನೆ ಇಲ್ಲ ಅಂತ ಬೇಜಾರಾಗ್ತಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೊಸ ಕಂಟೆಂಟ್ ಜೊತೆ ಇಬ್ರು ಬಂದಿದ್ದೀವಿ. ಅದೇನಂತ ಅಂದರೆ ಮೈಸೂರು ರಿಂಗ್ ರೋಡ್ನ ಇಬ್ಬರು ಒಂದು ರೌಂಡ್ ಹಾಕೊಂಡು ಬರಬೇಕು. ಅದೇಂಗೆ ಅಂದರೆ ಕಾರ್ ಆಗಲಿ, ಟೆಂಪೋ ಆಗಲಿ ಅಥವಾ ವ್ಯಾನ್ ಆಗಲಿ ಏನೂ ಯೂಸ್ ಮಾಡ್ದೇ ಬರೀ ಟೂ ವೀಲರಲ್ಲಿ, ಅದು ಮಿನಿಮಮ್ 5 ಬೈಕು 5 ಡ್ರಾಪ್ ಅಂತೂ ಹಾಕಿಸ್ಕೊಳ್ಳೇಬೇಕು. ಒಂದು ಬೈಕಲ್ಲಿ 10 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗೋಂಗಿಲ್ಲ. 5ರ ಮೇಲೆ ಎಷ್ಟು ಬೈಕಾದರೂ ಹತ್ಬೋದು, 5 ಅಂತೂ ಮಿನಿಮಮ್ ಯೂಸ್ ಮಾಡಲೇಬೇಕು. ಸೋತವ್ರಿಗಂತೂ ಒಂದು ಒಳ್ಳೆ ಟ್ವಿಸ್ಟ್ ಅಂತೂ ಇದೆ, ಅದು ನೆಕ್ಸ್ಟ್ ವೀಡಿಯೋನಲ್ಲಿ ಕಂಟಿನ್ಯೂ ಆಗುತ್ತೆ. ಹಾಗೆ ನಾವಿಬ್ಬರು ಹೆಲ್ಮೆಟ್ನ ತೊಗೊಂಡು ಹೋಗ್ತಿದ್ದೀವಿ. ಯಾಕಂತಂದರೆ ಅವ್ರ ಹತ್ರ ಇರಲ್ಲ. ಈಗ ಸಿಂಗಲ್ ಹೋಗ್ತಿರೋರು 2 ಹೆಲ್ಮೆಟ್ ಇಟ್ಕೊಂಡಿರೋದಿಲ್ಲ. ಅದಕ್ಕೆ ಸೇಫ್ಟಿಗೆ ರೂಲ್ಸ್ನ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಇಬ್ಬರು ಹೆಲ್ಮೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ರೆಡಿಯಾಗಿ ಹೋಗ್ತಾ ಇದ್ದಾರೆ ಮೇಡಮ್ ಅವರು. ಹೊಸುಂಡಿ ರಿಂಗ್ ರೋಡ್ ಇದು. ಇಲ್ಲಿ ಇವಳು ನಿಂತ್ಕೋತಾಳೆ, ಆ ಕಡೆ ನಾನು ನಿಂತ್ಕೋತೀನಿ. ಯಾರು ಫಸ್ಟು ರೀಚ್ ಮಾಡ್ತೀವಿ ನೋಡೋಣ. ನೀವು ಹಂಗಿಂದ ರೌಂಡ್ ಬರ್ತೀರಾ, ಹಾಂ, ಇವಳು ಹಿಂಗೆ ಹೋಗ್ತಾಳೆ, ನಾನು ಹಂಗೆ ಹೋಗ್ತೀನಿ. ಮಲ್ಲೆ ದೇವರು ಸೆರಾಮಿಕ್ ಅಂತೆ. ಏಕೆ ಸ್ವಲ್ಪ ಭಯ ಆಗ್ತಿದೆ. ಭಯ ಯಾಕೆ? ಸರಿ ನಿಂತ್ಕೊ, ನಾನು ಆ ಕಡೆ ಹೋಗ್ತೀನಿ. ಹಾಂ, ಡ್ರಾಪ್ ಕೊಡ್ತೀರಾ? ರಿಂಗ್ ರೋಡ್ ಎಲ್ಲಿ ತನಕ ಹೋಗ್ತೀರಾ? ಅಲ್ಲಿ ತನಕ. ರಿಂಗ್ ರೋಡ್. ಹಾಂ, ನೀವು ಎಲ್ಲಿ ತನಕ ಹೋಗ್ತೀರಾ ಅಲ್ಲಿ ತನಕ. ನಂಗೆ ಸಿಕ್ತು, ಬಾಯ್. ನೀವೆಲ್ಲ ಹೋಗ್ತಿರೋದು? ರೈಟ್ ಹೋಗ್ತೀರಾ? ಹಂಗಿದ್ರೆ ನನ್ಗೆ ಅಲ್ಲೇ ನಿಲ್ಲಿಸ್ಬಿಡಿ ರಿಂಗ್ ರೋಡಲ್ಲಿ. ಈಗ ಇಲ್ಲಿ ರೈಟ್ ಹೋಗ್ತಾರಂತೆ, ನಾನು ಸ್ಟ್ರೈಟ್ ಹೋಗಬೇಕು. ಈಗ ಇಲ್ಲಿ ಇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಟ್ರಾಫಿಕ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಯಾವುದು ಬಂದಿಲ್ಲ, ನೋಡೋಣ. ಟೂ ವೀಲರೇ ಬರ್ತಾ ಇಲ್ಲ. ಈಗ ಅಲ್ಲಿಂದ ಬಂದಿದ್ದೀನಿ, ಸಿಗ್ನಲ್ ದಾಟಿ. ಈಗ ನೆಕ್ಸ್ಟು ಇನ್ನೊಂದು ಡ್ರಾಪ್ ಕೇಳಬೇಕು. ನೋಡೋಣ ಯಾರಾದರೂ ಬರ್ತಾರಾ ಅಂತ. ಸ್ವಲ್ಪ ಮುಂದೆ ಹೋದರೆ ನಿಲ್ಲಿಸ್ತಾರೆ ಅನ್ಸುತ್ತೆ. ಇಲ್ಲೊಬ್ರು ಬರ್ತಾ ಇದ್ದಾರೆ, ನೋಡೋಣ. ಸ್ಟಾಪ್ ಕೊಡ್ತಾರೆ ಇಲ್ಲ ಅಂತ ಗೊತ್ತಿಲ್ಲ. ಹಲೋ ಸರ್. ಅಯ್ಯೋ, ಡ್ರಾಪ್ ಕೊಡ್ತೀರಾ? ಎಲ್ಲಿ ತನಕ ಹೋಗ್ತೀರಾ ರಿಂಗ್ ರೋಡಲ್ಲಿ? ಅಲ್ಲಿ ತನಕ ಡ್ರಾಪ್ ಕೊಟ್ಟರೆ ಸಾಕು. ಲೇಡೀಸ್ಗಳಿಗೆ ನಿಂತ್ಕೊಳ್ಳೋದು ಸ್ವಲ್ಪ ತಪ್ಪಾಗುತ್ತೆ ಅನ್ಸುತ್ತೆ. ಅಲ್ಲಿ ಹೋಗ್ತೀನಿ, ನೋಡೋಣ. Few moments later. ಡ್ರಾಪ್ ಮಾಡ್ತೀರಾ ಪ್ಲೀಸ್? ಸದ್ಯ ಒಬ್ರು ಸಿಕ್ಕಿದ್ರು, ಕೇಳೋಣ ಅವ್ರಿಗೆ. ಸರ್ ಎಲ್ಲಿ ತನಕ ಹೋಗ್ತೀರಾ? ಹೌದಾ, ಡ್ರಾಪ್ ಮಾಡ್ತೀರಾ? ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕೂತ್ಕೊಳ್ಳ. ಸಾರಿ ಸರ್. ಥ್ಯಾಂಕ್ ಯು. ಇವ್ರು ಬೈಕ್ ಓಡಿಸ್ತಾ ಇದ್ದಿದ್ದು ಸ್ಪೀಡ್ ನೋಡಿ ಎಲ್ಲಿ ಹಾರೋಗ್ಬಿಡ್ತೀನಿ ಅಂತ ಭಯ ಆಗ್ಬಿಟ್ಟಿತ್ತು. ಕ್ಯಾಮ್ರಾನು ಅಷ್ಟೇ ಗಟ್ಟಿಯಾಗಿ ಇಟ್ಕೊಂಡು ಕೂತಿದ್ದೆ. ಹೌದಾ, ಸರಿ ಇಲ್ಲ ನಿಲ್ಸಿ. ಥ್ಯಾಂಕ್ ಯು ಸರ್. ಅವ್ರು ರೈಟ್ ಸೈಡ್ ಹೋಗ್ತಾರಂತೆ, ಅದಕ್ಕೆ ಈಗ ಇಲ್ಲೇ ಇಟ್ಕೊಂಡೆ. ನೆಕ್ಸ್ಟ್ ಬೇರೆಯವ್ರನ್ನ ಡ್ರಾಪ್ ಕೇಳಬೇಕು. ಈಗ ಪ್ರೆಸೆಂಟು ಶ್ರೀರಾಮ್ಪುರ ರಿಂಗ್ ರೋಡಲ್ಲಿದ್ದೀನಿ. ಡ್ರಾಪ್ ಕೊಡ್ತೀರಾ? ಡ್ರಾಪ್ ಬೇಕಿತ್ತು. ರಿಂಗ್ ರೋಡಲ್ಲಿ ಎಲ್ಲಿ ತನಕ ಹೋಗ್ತೀರಾ? ಅಲ್ಲಿ ತನಕ ಬಿಟ್ಟರೆ ಸಾಕು. ಹಾಂ ಹಾಂ, ಹೆಲ್ಮೆಟ್ ಹಾಕ್ಕೊಂತೀನಿ. ಇರಲಿ ಪರವಾಗಿಲ್ಲ. ರಿಂಗ್ ರೋಡಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ನಾನು ನನ್ನ ಮಗಳಿಬ್ರು. ಅವಳು ಆ ಕಡೆ ಹೋದ್ಲು. ನೀವು ಎಲ್ಲಿ ತನಕ ಹೋಗ್ತೀರಾ? ಹೌದು, ಅಲ್ಲಿ ತನಕ ಡ್ರಾಪ್ ಮಾಡ್ತೀರಾ? ಹಾಂ, ಇರಲಿ. ಹೌದು ಸರ್, ಅದೇ ಟಾಸ್ಕ್ಗೋಸ್ಕರ ಮಾಡ್ತಾ ಇರೋದು. ರಿಂಗ್ ರೋಡಲ್ಲಿ ಯಾವ ಥರ ಒಪಿನಿಯನ್ ಇರುತ್ತೆ ಜನಗಳದು ಅಂತ. ಇಲ್ಲ ಹೇಳಿ. ಹಾಂ, ಸರಿ ಥ್ಯಾಂಕ್ ಯು. ಇಲ್ಲಿ ಪರವಾಗಿಲ್ಲ. ಹಾಂ ಹಾಂ, ಇರಲಿ ಪರವಾಗಿಲ್ಲ. ಓ, ಹೈಟ್ ಇದೆ. ಹಾಂ, ಥ್ಯಾಂಕ್ ಯು ಸರ್.
ಮೈಸೂರೇನೆ ವೀಡಿಯೋ ಮಾಡ್ತಿದ್ವಿ, ಚಾಲೆಂಜಿಂಗ್ ವೀಡಿಯೋ ಮಾಡ್ತಿದ್ವಿ ನಾನು ನಮ್ಮಮ್ಮ, ಅದಕ್ಕೆ ಥ್ಯಾಂಕ್ ಯು ಸರ್. ಟೈಮ್ ಆಲ್ರೆಡಿ 4:33 ಆಗಿದೆ. ಮೋಸ್ಟ್ಲಿ ಕಂಪ್ಲೀಟ್ ಮಾಡ್ತೀನಿ ನಾನೇ ಬೇಗ ಅಂತ ಅನಿಸುತ್ತೆ, ಯಾಕಂದರೆ ಆಲ್ರೆಡಿ 3 ಬೈಕ್ ಅದು ಬಂದಿದೆ. ಈಗ ನೋಡೋಣ ಮತ್ತೆ ಬೇರೆ ಡ್ರಾಪ್ ಕೇಳಬೇಕು. ನಾನು ಎಲ್ಲಿದ್ದೀನಿ ಅಂತಲೂ ನನಗೆ ಗೊತ್ತಿಲ್ಲ. ಎಷ್ಟು ಬಿಸಿಲಿದೆ ಅಂತ ಅಂದರೆ ಎಲ್ಲಾದರೂ ನೆರಳಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಬೇಕು. ನೋಡೋಣ. ಈ ರೋಡಲ್ಲಿ ವೆಹಿಕಲ್ಸೇ ಜಾಸ್ತಿ ಓಡಾಡ್ತಾ ಇಲ್ಲ. ಅಲ್ಲಿ ದೂರದಲ್ಲಿ ಎಲ್ಲೋ ಒಂದೊಂದು ವೆಹಿಕಲ್ಸ್ ಬರ್ತಾ ಇದೆ. ಕೇಳಬೇಕು ಈಗ ಅವ್ರನ್ನೇ. ಇಬ್ಬರನ್ನ ಕೇಳಿದೆ, ನಿಲ್ಸಲೇ ಇಲ್ಲ, ಹೋದ್ರು ಅವ್ರ ಪಾಡಿಗೆ ಅವರು. ಅಲ್ಲೊಂದು ಯಾವುದೋ ಬರ್ತಾ ಇದೆ, ನೋಡೋಣ ನಿಲ್ಲಿಸ್ತಾರ ಅಂತ. ರಿಜೆಕ್ಟೆಡ್. ಇನ್ನೊಬ್ರು ಯಾರೋ ಬರ್ತಿದ್ದಾರೆ. ಅಂಕಲ್ ನಿಲ್ಸಿದ್ರು, ಕೇಳೋಣ. ಎಲ್ಲಿ ತನಕ ಹೋಗ್ತೀರಾ ರಿಂಗ್ ರೋಡಲ್ಲಿ? ಅಲ್ಲಿ ತನಕ ಬಿಟ್ಕೊಡ್ತೀರಾ? ರಿಂಗ್ ರೋಡಲ್ಲಿ ಅಷ್ಟೇ. ಥ್ಯಾಂಕ್ ಯು. ಹೆಲ್ಮೆಟ್ ಹಾಕೊಳ್ಳಿ. ಹಾಂ ಹಾಕೋತೀನಿ. ಸರಿ. ಹಾಂ ಹಾಕೊಂಡೆ. ಭೋಗಾದಿ ತನಕ ಹೋಗ್ತಾರಂತೆ. ಭೋಗಾದಿ ತನಕ ಡ್ರಾಪ್ ಸಿಕ್ತು. ಈಗ ಇಲ್ಲಿಂದ ಭೋಗಾದಿ 5 ರಿಂದ 6 ಕಿಲೋಮೀಟರ್ ಇದೆ. ಈಗ 6 ಕಿಲೋಮೀಟರ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಇದು ಪ್ರೆಸೆಂಟ್ ಭೋಗಾದಿ ಅಲ್ವಾ? ಹಾಂ ಸರಿ ಸರಿ. ನಮ್ಮ ಮಮ್ಮಿಗೆ ಕಾಲ್ ಮಾಡ್ತಿದ್ರೆ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಎಲ್ಲಿದ್ದಾರೋ? ಹಲೋ, ಎಲ್ಲಿದ್ದೀರಾ? ನೀವು ಹೇಳಿ ಫಸ್ಟು. ಎಷ್ಟು ಕಿಲೋಮೀಟರ್ ಹೋಗಿದ್ದೀರಾ? ಎಷ್ಟು ಕಿಲೋಮೀಟರ್ ಮುಂದೆ ಹೋಗಿದ್ದೀರಾ? ನಾನು 15 ಮೇಲೆ ಕಂಪ್ಲೀಟ್ ಮಾಡಿದ್ದೀನಿ. ಹಾಂ, ಇಲ್ಲ ಹೋಗ್ತಾ ಇದ್ದೀನಿ. ಅವರು 15 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ರಂತೆ ಆಲ್ರೆಡಿ. ಇಲ್ಲಿ ಭೋಗಾದಿ ಸಿಗ್ನಲ್ ತನಕ ಬಂದಿದ್ದೀವಿ. 5 ಕಿಲೋಮೀಟರ್ ಮೇಲಂತೂ ಬಂದಿದ್ದೀವಿ ಅಲ್ಲಿಂದ ಇಲ್ಲಿಗೆ. ನೀವೀಗ ಸ್ಟ್ರೈಟೇ ಹೋಗ್ತೀರಲ್ವಾ? ನಾವು ಸ್ಟ್ರೈಟ್ ಮುಂದೆ ಸಿಗ್ನಲ್ ಕಂಡು ಹೋಗ್ತೀವಿ. ಇನ್ನೊಂದು 2 ಕಿಲೋಮೀಟ್ರ್ ಮುಂದೆ ಸಿಗ್ನಲ್. ಹಾಂ ಸರಿ ಆಯಿತು. ನಂಗೆ ಅಲ್ಲಿ ತನಕನೇ ಬಿಟ್ಕೊಡಿ ಹಂಗಿದ್ರೆ. ಇನ್ನೂ 2 ಕಿಲೋಮೀಟರ್ ಹೋಗ್ತಾರಂತೆ ಅವರು. ಅಲ್ಲಿ ತನಕನೇ ಬಿಡಿಸ್ಕೊಂಡ್ಬಿಡ್ತೀನಿ. ಈಗ ಆಲ್ರೆಡಿ 15 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿಂದ. ಇನ್ನೊಂದು 3 ಕಿಲೋಮೀಟರ್ ಹೋಗ್ತೀನಿ, ಯಾಕಂದರೆ 10 ಕಿಲೋಮೀಟರ್ ಮೇಲೆ ಜಾಸ್ತಿ ಆಗ್ಬಿಡುತ್ತೆ. ಒಳ್ಳೆ ಡ್ರಾಪ್ ತೊಗೊಂಡ್ರೆ ಇನ್ನೊಂದು 2 ರಿಂದ 3 ಕಿಲೋಮೀಟರ್ ಹೋಗ್ತೀನಿ. ಫೋರ್ತ್ ಸ್ಟೇಜ್. 10 ಕಿಲೋಮೀಟರ್ ಬಂದಿದ್ದಿಲ್ಲ ನಿಮ್ಮ ಜೊತೆ ನಾನು? 10 ಆಗಿಲ್ಲ ಅಲ್ವಾ? ಒಂದು 8-9 ಕಿಲೋಮೀಟ್ರ್ ಬಂದಿದೆ. ಹಂಗಿದ್ರೆ ಇಳ್ಕೊತೀನಿ ಬಿಡಿ ಇಲ್ಲೇನೆ. 10 ಕಿಲೋಮೀಟ್ರ್ ಮೇಲೆ ಒಬ್ಬರು ಬೈಕಲ್ಲಿ ಹೋಗ್ಬಾರ್ದು ಅಂತ ರೂಲ್ಸ್ ಇದೆ. ಓಕೆ, ಥ್ಯಾಂಕ್ಸ್ ಅಂಕಲ್. ಓಕೆ. ಬಿಸಿಲಿಗೂ ಅದಕ್ಕೂ ಫುಲ್ ಸುಸ್ತಾಗ್ತಿದೆ. ಇಲ್ಲೊಂದು ವಾಟರ್ ಬಾಟಲ್ ತೊಗೊಳ್ತಾ ಇದ್ದೀನಿ. ಆಲ್ರೆಡಿ ಅವರು 15 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲಿ ತನಕ ಹೋಗ್ತೀರಾ ರಿಂಗ್ ರೋಡಲ್ಲಿ? ವೈಟ್ ಅಪಾಯಿಂಟ್ಮೆಂಟ್ ಅಂತ ಹೋಗಿ. ಹಾಂ, ವೈಟ್ ಅಪಾಯಿಂಟ್ಮೆಂಟ್. ಫ್ಲೈಓವರ್ ಡ್ರೈವರ್ ಬಿಟ್ಟು ಆಚೆ ವೈಟ್ ಅಪಾಯಿಂಟ್ಮೆಂಟ್. ಅಲ್ಲಿ ತನಕ ಹೋಗ್ತೀರಾ? ಡ್ರಾಪ್ ಕೊಡ್ತೀರಾ? ಕ್ಯಾಮ್ರಾ ಇಟ್ಕೊಂಡಿದ್ದೀರಿ? ಯೂಟ್ಯೂಬ್ ವಿಡಿಯೋ ಮಾಡ್ತಿರೋದು. ಕೂರ್ಲಾ? ಕೂರ್ಲೈತೆ, ಹೆಲ್ಮೆಟ್ ಹಾಕೋಬಿಡಿ. ಹಾಂ ಹಾಕೋತೀನಿ. ಒಂದು ನಿಮಿಷ ಹೆಲ್ಮೆಟ್ ಹಾಕೋಬಿಡ್ತೀನಿ. ಹಾಂ, ಈಗ ಹಿನ್ಕಲ್ ಫ್ಲೈಓವರ್ ಹತ್ರ ಬಂದಿದ್ದೀವಿ. ಹತ್ತತ್ರ ಒಂದು 20 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಮ್ಯಾಪ್ ಹಾಕ್ಕೊಂಡು ನೋಡಬೇಕು. ಥ್ಯಾಂಕ್ ಯು ಸರ್. ಸ್ವಲ್ಪ ಭಯ ಆಯಿತು ಸ್ಟಾರ್ಟಿಂಗಲ್ಲಿ. ಇವಾಗೇನೋ ಆ ಥರ ಫೀಲ್ ಆಗ್ತಾಯಿಲ್ಲ. ಅಪ್ಪ ಅಂಕಲ್ ಹೇಳಿದ್ರು ನೆಕ್ಸ್ಟ್ ಬೈಕ್ ಹತ್ತೋವಾಗ ಹುಷಾರಾಗಿ ಹತ್ಬಿಟ್ಟು ಹೋಗು ಅಂತ. ಆಲ್ರೆಡಿ ಈಗ 22 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಅರ್ಧ ರಿಂಗ್ ರೋಡ್ ಮುಗಿಸಿದ್ದೀನಿ, ಇನ್ನು ಅರ್ಧ ಬಾಕಿ ಇದೆ. ನೋಡೋಣ, ನೆಕ್ಸ್ಟ್ ವೆಹಿಕಲ್ನ ಹುಡುಕಬೇಕು. ಈಗ ಯಾವುದು 2 ವೀಲರ್ಸೇ ಸಿಗ್ತಾ ಇಲ್ಲ, ಜಾಸ್ತಿ ಬರೀ ದೊಡ್ಡ ದೊಡ್ಡ ವೆಹಿಕಲ್ಸೇ ಓಡಾಡ್ತಾ ಇದೆ. 2 ವೀಲರ್ ಇದ್ರೂ ಯಾರಾದರೂ ಕೂತಿರ್ತಾರೆ. ಇವ್ರು ಹೆಲ್ಮೆಟ್ ಹಾಕಿಲ್ಲ ಅಂದರೆ ತುಂಬ ದೂರ ಹೋಗಲ್ಲ. ಬೇರೆಯವ್ರನ್ನ ಕೇಳೋಣ.
ಡ್ರಾಪ್ ಕೊಡ್ತೀರಾ ರಿಂಗ್ ರೋಡ್ ಎಲ್ಲಿ ತನಕ ಹೋಗ್ತೀರಾ? ಹಾಂ ಥ್ಯಾಂಕ್ ಯು ಸರ್. ಅವ್ರು ನನ್ನಷ್ಟು ಕಂಪ್ಲೀಟ್ ಮಾಡಿಲ್ಲ. ಈಗ ಬೇಗ ಬೇಗ ಹೋಗ್ಬೇಕು, ಟೈಮ್ ಇಲ್ಲ. ಆಲ್ರೆಡಿ 5:30 ಆಗ್ತಾ ಬಂತು. ಕೆಲವರೆಲ್ಲ ಸುಮ್ಮನೆ ಹೋಗ್ಬಿಡ್ತಾರೆ, ಕೇಳಿದ್ರು ಕೊಡಲ್ಲ. ಒಂದು 3-4 ಜನ ಹಂಗೆ ಮಾಡಿರ್ಬೋದು ಆಗ್ಲಿಂದ ಅಷ್ಟೇ. ಕೇಳಿದವರೆಲ್ಲರೂ ಡ್ರಾಪ್ ಕೊಟ್ಟಿದ್ದಾರೆ. ಅಂಕಲ್ ಯಾರು ನಿಲ್ಲಿಸ್ತಾ ಇಲ್ಲ, ಶೇಪ್ ಔಟ್ ಆಗ್ತಾ ಇದೆ ಒಂದೊಂದ್ಸಲ. ಇನ್ನೊಂದು ವೆಹಿಕಲ್ ಬರ್ತಾ ಇದೆ, ಡ್ರಾಪ್ ಕೊಡ್ತಾರಾ ಅಂತ. ಎಲ್ಲಿ ತನಕ ಹೋಗ್ತೀರಾ ರಿಂಗ್ ರೋಡಲ್ಲಿ? ಮಣಿಪಾಲ? ಸರಿ, ಅಲ್ಲಿ ತನಕ ಡ್ರಾಪ್ ಕೊಡ್ತೀರಾ? ಏನೇನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಇವಾಗ ಬಿಗಿನರ್, ಈಗೊಂದು 5-6 ವಿಡಿಯೋ ಮಾಡಿದ್ದೀವಿ ಅಷ್ಟೇ. ಪೊಲೀಸ್ನವ್ರು ಸರಿಯಾಗಿ ಗಾಡಿಗಳು ಹಿಡಿತಾ ಇದ್ದಾರೆ. ಇಲ್ಲಿಂದ ಹೆಂಗಪ್ಪ ಹೋಗೋದು? ಅಯ್ಯೋ, ನಡ್ಕೊಂಡು ಹೋಗ್ಬೇಕೀಗ. ಇದು ಯಾವ ರೋಡ್ ಅಂತಲೂ ಗೊತ್ತಿಲ್ಲ ನನಗೆ. ಮೈಸೂರಲ್ಲಿ ಹೆಲ್ಮೆಟ್ ಹಾಕೊಂಡಿದ್ದೀನಿ. ಹಾಂ, ಇಲ್ಲ ಹೆಲ್ಮೆಟ್ ಅದಕ್ಕೆ ತಗೊಂಡು ಬಂದಿದ್ದೀನಿ. ಪಾಪ ಅವ್ರಿಗೆ ಡ್ರಾಪೇ ಕೇಳಿಲ್ಲ, ಸದ್ಯ ನಿಲ್ಲಿಸಿದ್ರು. ಸರ್, ಎಲ್ಲಿ ತನಕ ಹೋಗ್ತೀರಾ? ಭೋಗಾದಿ ತನಕ ನಂಗೆ ಡ್ರಾಪ್ ಮಾಡ್ತೀರಾ? ಆ ಮಣಿಪಾಲ್ ಹಾಸ್ಪಿಟಲಿಂದ ಇಲ್ಲಿಗೆ ಬರೋ ತನಕನೇ 5 ನಿಮಿಷದ ಮೇಲೆ ಆಯಿತು. ಎಷ್ಟು ಟ್ರಾಫಿಕ್ ಇದೆ ಅಂದರೆ ಅಲ್ಲಂತೂ ಬರೋಕ್ಕೆ ಜಾಗ ಇರಲಿಲ್ಲ. ಈಗ ಬಂದಿದ್ದೀನಿ. ನೆಕ್ಸ್ಟ್ ಇನ್ನು ಯಾವುದೋ ಒಂದು ಬೈಕ್ ಬರ್ತಾಯಿದೆ, ಡ್ರಾಪ್ ಕೇಳಬೇಕು. ನೋಡೋಣ. ಆ ಕಡೆನೇ ಹೋಗ್ತಿದ್ದಾರೆ, ಈ ಕಡೆ ಯಾರೂ ಬರ್ತಾನೆ ಇಲ್ಲ. ಕಡಿಮೆ ಅಂದರೂ 5 ನಿಮಿಷದ ಮೇಲಾಯಿತು ನಾನು ಬಂದು ನಿಂತ್ಕೊಂಡೇನೆ. 10 ನಿಮಿಷ ಟೈಮ್ ವೇಸ್ಟ್ ಆಗಿದೆ ಆಲ್ರೆಡಿ. ಈಗ ಯಾವುದು ವೆಹಿಕಲ್ಸೇ ಬರ್ತಿಲ್ಲ, 2 ವೀಲರ್ಸು. ಮೋಸ್ಟ್ಲಿ ಅಲ್ಲಿ ಮುಂದೆ ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಅಲ್ಲಿ ಹಿಡಿತಾರೆ ಅಂತ ಬರ್ತಾ ಇಲ್ವೋ ಏನೋ ಗೊತ್ತಿಲ್ಲ. ನಾನು ಇನ್ನೂ ಮಣಿಪಾಲ್ ಹತ್ರನೇ ಇದ್ದೀನಿ ಕಣಪ್ಪ. ಇಲ್ಲಿ ಯಾರೂ ನಿಲ್ಲಿಸ್ತಾನೆ ಇಲ್ಲ. ಆಗಲೇ ಕೇಳಿದವರೆಲ್ಲ ನಿಲ್ಲಿಸಿದ್ರು. ಒಂದು 3-4 ಜನ ಅಷ್ಟೇ ರಿಜೆಕ್ಟ್ ಮಾಡಿದ್ದು. ಈಗ ಯಾರೂ ನಿಲ್ಲಿಸ್ತಾನೆ ಇಲ್ಲ. ಇಲ್ಲಿ ಯಾರೂ ಸಿಗ್ತಾ ಇಲ್ಲ ಅಂತ ಅಲ್ಲಿ ಮುಂದೆ ಒಂದು ಸರ್ಕಲ್ ಬರುತ್ತೆ, ಅಲ್ಲಿ ಹೋಗೋರು ಇರ್ತಾರೆ. ಅಲ್ಲೋಗಿ ಡ್ರಾಪ್ ಕೇಳಬೇಕು. ಬನ್ನಿ, ಈಗ ಅಲ್ಲೇ ಹೋಗೋಣ. ಇಲ್ಲೇ ಕಡಿಮೆ ಅಂದರೂ ಅರ್ಧ ಗಂಟೆ ಮೇಲೆ ಟೈಮ್ ವೇಸ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಎಷ್ಟೊತ್ತು ಹಿಡಿಯುತ್ತೆ ಇನ್ನೂ ಸಿಗೋಕ್ಕೆ ಅಂತ. ಇಲ್ಲಿ ಯಾವುದೋ ಒಂದು ಬೈಕ್ ಬರ್ತಿದೆ, ಕೇಳೋಣ. ನಿಲ್ಲಿಸ್ತಾರೋ ಏನೋ ಗೊತ್ತಿಲ್ಲ. ಸ್ಟಾಪ್. ರೈಟ್ ಸೈಡ್ ಹೋಗ್ತಾರಂತೆ, ಇರಲಿ. ಅಲ್ಲಿ ಸುಮಾರು ವೆಹಿಕಲ್ಸ್ ಓಡಾಡ್ತಿದೆ, ಅಲ್ಲಿ ಸಿಗ್ಬೋದು. ಹೋಗ್ಬೇಕೀಗ. ವೆಹಿಕಲ್ಸೇ ಇಲ್ಲ ಇಲ್ಲಿ. ಯಾರೊಬ್ರು ಸಿಕ್ಕಿದ್ರು. ಎಲ್ಲಿ ತನಕ ಹೋಗ್ತೀರಾ? ನಾನು ರಿಂಗ್ ರೋಡ್, ನೀವು ಎಲ್ಲಿ ತನಕ ಹೋಗ್ತೀರಾ? ಅಲ್ಲಿ ತನಕ. ಎಲ್ಲಿ ತನಕ ಹೋಗ್ತೀರಾ? ಹಾಂ, ಆಯಿತು. ಸಾತ್ಕಳ್ಳಿ ಡಿಪೋ. ಹಾಂ, ಸರಿ ಆಯಿತು. ಇಲ್ಲೇ ನಿಲ್ಲಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು 6.5 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಅದಷ್ಟು ಕಂಪ್ಲೀಟ್ ಮಾಡಿಬಿಟ್ರೆ ಮುಗೀತು. ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಡೆಸ್ಟಿನೇಷನ್ ರೀಚ್ ಆಗ್ತೀನೋ ಇಲ್ಲ ಅವ್ರು ಫಸ್ಟ್ ಬರ್ತಾರೋ ಗೊತ್ತಿಲ್ಲ. ನೋಡೋಣ. ಇನ್ನೊಂದೇ ಒಂದು ವೆಹಿಕಲ್ ಸಿಕ್ಬಿಟ್ರೆ ಒಂದೇ ವೆಹಿಕಲಲ್ಲಿ ಹೋಗ್ಬಿಡ್ಬೋದು. ಯಾವ ಲೆವೆಲಿಗೆ ಟಯರ್ಡ್ ಆಗಿದ್ದೀನಂತಂದರೆ ನನ್ನ ಮುಖ ನನಗೆ ನೋಡ್ಕೊಳಕ್ಕಾಗ್ತಿಲ್ಲ. ಕೇಳಿದವ್ರು ಯಾರೂ ಡ್ರಾಪ್ ಕೊಡ್ತಾ ಇಲ್ಲ. ಸಂಜೆ ಬೇರೆ ಆಗ್ತಾಯಿದೆ. ಬೇಗ ಬೇಗ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊತಿದ್ದೀನಿ, ಆಗ್ತಾನೆ ಇಲ್ಲ ಅಂತ ಬೇಜಾರಾಗ್ತಿದೆ. ಸ್ಟಾರ್ಟಿಂಗಲ್ಲಿ ಎಲ್ಲ ಸಿಕ್ಬಿಡ್ತು, ಈಗ ಎಂಡಿಂಗಲ್ಲಿ ತುಂಬ ಪರದಾಡ್ತಾ ಇದ್ದೀನಿ ಅನಿಸ್ತಿದೆ. ಅಲ್ಲೂ ಹಂಗೆ ಆಯಿತು, ಈಗ ಇಲ್ಲೂ ಅಷ್ಟು 10 ನಿಮಿಷದ ಮೇಲಾಯಿತು ಬಂದು. ನೋಡೋಣ. 2 ವೀಲರ್ಗಳು ಬರುತ್ತೆ, ಯಾರೂ ನಿಲ್ಲಿಸ್ತಾನೆ ಇಲ್ಲ. 3-4 ಜನದ ಹತ್ರ ಕೇಳಿದೆ, ಯಾರೂ ನಿಲ್ಲಿಸ್ತಾರೆ. ನಿಲ್ಲಿಸ್ಕೊಂಡಿದ್ದವ್ರು ಹೋಗ್ಬಿಟ್ರು. ನೋಡೋಣ, ನೆಕ್ಸ್ಟ್ ವೆಹಿಕಲಿಗೆ ವೆಯ್ಟ್ ಮಾಡಬೇಕು. ಅವ್ರು ಆಲ್ರೆಡಿ JP ನಗರಿಂದ ಮುಂದೆ ಬಂದಿದ್ದಾರೆ. ಏನಿನ್ನೊಂದು 4-5 ಕಿಲೋಮೀಟರು ಇಲ್ಲ ಅಂದ್ಕೊತೀನಿ. ಅವ್ರದ್ದು ಕಂಪ್ಲೀಟ್ ಮಾಡಿಬಿಡ್ತಾರೆ ಅವರೇ ಬೇಗ. ಡ್ರಾಪ್ ಮಾಡ್ತೀರಾ? ಸಾಕಿಲ್ಲ.
ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಡ್ರಾಪ್ ಮಾಡ್ತೀರಾ ಅಂತ? ಎಲ್ಲಿ ತನಕ ಹೋಗ್ತೀರಾ? ಹೊಸುಂಡಿ ಇದ್ರ ಹತ್ರ ಬಿಡ್ತೀರಾ? ಲಾಸ್ಟ್ ಡ್ರಾಪ್ ಸಿಕ್ತು, ಫೈನಲ್ ಡೆಸ್ಟಿನೇಷನ್ ಕಂಪ್ಲೀಟ್ ಮಾಡ್ತೀನಿ ಈಗ. ಥ್ಯಾಂಕ್ ಯು ಸರ್. ಅಮ್ಮ, ಫೈನಲ್ ಡೆಸ್ಟಿನೇಷನ್ ಕಂಪ್ಲೀಟ್ ಆಯಿತು. 6:35ಕ್ಕೆ. ಬನ್ನಿ, ನಾನೇ ಹೋಗ್ಬೇಕಂತೆ. ಆದರೂ ಚೆನ್ನಾಗಿತ್ತು ಒಂಥರ ವಿಡಿಯೋ ಮಾಡಿದ್ದು. ಫಸ್ಟ್ ಟೈಮ್ ಆಚೆ ಹೋಗಿ ಮಾಡಿದ್ದು, ಸ್ವಲ್ಪ ಭಯ ಆಗ್ತಿತ್ತು. ಆಮೇಲೆ ಹೋಗ್ತಾ ಅಡ್ಜಸ್ಟ್ ಆಯಿತು. ಬರ್ತಾ ಇದ್ದಾರೆ ವಿನ್ನು. ನಿಮ್ಮಷ್ಟು ಬೋಲ್ಡ್ ಆಗಿ ಮಾತಾಡೋಕೆ ಬರಲ್ಲ ಆಚೆ. ನನಗೂ ಯಾರು ಜಾಸ್ತಿ ಕೊಡೋಕೆ ಹೋಗಲಿಲ್ಲ. ನಾನೇ ಕಷ್ಟಪಟ್ಟು ಅಂದರೆ ಸಿಕ್ಕಿದ್ರು ಕೆಲವರೆಲ್ಲ ರಿಂಗ್ ಇದೈತಲ್ಲ ನೋಡು ಸಿಗ್ನಲ್ ಅಲ್ಲೇ ಬಿಟ್ಕೊಡ್ತೀನಿ ಅಂದ್ರು ನಾನು ಬೇಡ ಅಂದ್ಬಿಟ್ಟೆ ಕಣಪ್ಪಿ. ಏಕೆ? ಬರೀ 5 ಅನ್ಕೊಂಡ್ಬಿಟ್ಟೆ. 5 ಅಲ್ಲ ಕಣಪ್ಪ, ಲೋಡಾಯ್ತು ಕಣಮ್ಮ. ಇದು ಸೇರಿ ಲೋಡಾಯ್ತು ಬಿಡಿ. 5 ಅಲ್ಲ, ಎಷ್ಟು ಬೇಕಾದರೂ ಹತ್ಬೋದು. 5 ಅಂತೂ ಹತ್ತಲೇಬೇಕು ಅಂತ ನಾನು ಹೇಳಿದ್ದು. ಎಷ್ಟೊತ್ತಿದ್ದೀವಿ ಬಂದು? ಅಷ್ಟೇ 10 ಮಿನಿಟ್ಸ್ ವೇರಿಯೇಷನ್ಸಲ್ಲಿ ಬಂದಿದ್ವಿ. ನಾನು ಹೆಚ್ಚು ಕಡಿಮೆ ನಡೆದಿದ್ದೀನಿ. ಇಲ್ಲಿಂದ ಅಲ್ಲಿ ತನಕ ಬಿಟ್ಬಿಟ್ಟು ಮಣಿಪಾಲಿಂದ ನಾಯ್ಡು ನಗರ ತನಕ ನಾನು ನಡ್ಕೊಂಡು ಬಂದಿದ್ದೀನಿ. ಏನಕ್ಕೆ? ಅಲ್ಲಿ ಯಾವುದು ವೆಹಿಕಲ್ಸ್ ಬರ್ತಿಲ್ಲ. ನಾನು ನಡೆದಿದ್ದೀನಿ. ಆ ಲೆಕ್ಕ ಅಲ್ಲ ನಾನು ಹೇಳಿದ್ದು. ಅಲ್ಲಿಂದಲೇ 1 ಕಿಲೋಮೀಟರ್ ನಡೆದಿದ್ದೀನತ್ತಿ ನಾನು. ಹೌದಾ? ಆದ್ರೆ ಕತ್ತಾಯಕ್ಕಿಂತ ಮುಂಚೆ ಬಂದಿದ್ದೀವಿ. ಅಂಕಲ್ಗಳು ನುಡುಕ್ತಿದೆ ಜಾಸ್ತಿ, ಅವ್ರಾದ್ರೆ ಕೊಡ್ತಾರೆ ಅಂತ. ಆಮೇಲೆ ಲೇಡೀಸ್ಗಳು ಹೊರಗಡೆ ಬಂದು ಅದು ರಿಂಗ್ ರೋಡಲ್ಲಿ ಡ್ರಾಪ್ ಕೇಳ್ತಾರೆ ಅಂದ್ರೆ ಬೇರೆ ಥರನೇ ತಿಳ್ಕೊಳ್ಳೋರು. ಆ ಥರ ನಂಗೆ ಯಾರು ಮಾಡ್ದಂಗೆ ಫೀಲ್ ಆಗಿಲ್ಲ. ಒಬ್ರು ಮಿಸ್ಬಿಹೇವ್ ಮಾಡಲಿಲ್ಲ. ಒಟ್ಟಿನಲ್ಲಿ ಅಷ್ಟು ಜನದ್ರಲ್ಲಿ ಒಬ್ರು ಮಿಸ್ಬಿಹೇವ್ ಮಾಡಲಿಲ್ಲ. ಈಗ ನಾನು ಏನ್ ಮಾಡ್ಕೊಂಡಿದ್ದಾರೆ ಫಸ್ಟ್ ನೋಡಿ. ಅವರು ಟಾಸ್ಕ್ ಮಾಡ್ಕೊಂಡು ಇಲ್ಲಿ ಯಾವ ಮಾಡ್ಕೊಂಡು ಅವ್ಳು ನೋಡಿ ಸೈಲೆನ್ಸರ್ ಗಾಡಿ ಸೈಲೆನ್ಸರ್ ಕಾಲಾಕಿ. ಅಲ್ಲ ಅಪ್ಪಿ ನಿಮಗೆ ಬೈಕ್ ಹತ್ತಕ್ ಬರಲ್ಲಮ್ಮ. ಅದು ವಿಡಿಯೋ ಮಾಡ್ತಿರೋ ಕ್ರೇಜ್ ಅಲ್ಲಿ ಗೊತ್ತೇ ಆಗಿಲ್ಲ, ನಂಗೆ ನೋವು ಆಗಿಲ್ಲ. ಆಮೇಲೆ ಲಾಸ್ಟ್ ಅಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಯ್ತು. ಈಗ ನಾನು ಟಾಸ್ಕ್ನ ಸೋತಿದ್ದೀನಿ. ಇದ್ರ ಪನಿಷ್ಮೆಂಟ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಪಾರ್ಟ್ 2ನಲ್ಲಿ ಬರುತ್ತದು. ನಾವು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೂ ಇನ್ನಷ್ಟು ಹೆಚ್ಚಿನ ಕಂಟೆಂಟ್ ಏನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.